ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸತಿ ಇನ್ನೂ ಚೆಲ್ಲಿಲ್ಲ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಇವತ್ತು ಹೊಲ ಚೆಲ್ಲುವಂಥ ಸಮಯ. ಅದಕ್ಕೇನೆ ಬೆಳಗ್ಗೆನೇ ನಾಷ್ಟ ಮಾಡೋದಕ್ಕೆ ಚಿತ್ರಾನ್ನ ಮಾಡು ಅಂತ ಹೇಳಿದ್ರು ನಮ್ಮ ಅತ್ತೆ. ನಾನು ಸುಮ್ಮನೆ ಚಿತ್ರಾನ್ನ ಮಾಡಿದ್ರೆ ತಿರ್ಗೋದನ್ನು ಕಲಸಿ ಬಡಿಸೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಮನೇಲಾದರೆ ತೊಂದರೆ ಇರೋದಿಲ್ಲ, ಅಲ್ಲಿ ಹೊಲ್ದವೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಟೊಮೊಟೊ ಬಾತ್ ಮಾಡಿಬಿಟ್ರೆ ಸಿಂಪಲ್ ಅಲ್ವ, ಬೇಗನೂ ಆಗುತ್ತೆ ಅಂತ ಏನು ರಿಸ್ಕ್ ಆಗೋಲ್ಲ ಜಾಸ್ತಿ. ಹಾಗಾಗಿ ಟೊಮೊಟೊ ಬಾತೇ ಮಾಡೋಣ. ಹೆಂಗೋ ಟೊಮೊಟೊ ಇದ್ವು, ಹಾಗಾಗಿ ಸಣ್ಣ ಅಕ್ಕಿ ಬೇರೆ ಇರಲಿಲ್ಲ. ನಾನು ಅದಕ್ಕೇನೆ ಮಾಮೂಲಿ ರೇಷನ್ ಅಕ್ಕಿನೇ ಹಾಕಿ ಮಾಡಿದೆ. ಸೊ ಸಡನ್ನಾಗಿ ಪ್ಲ್ಯಾನ್ ಆಗೋಗ್ಬಿಡತ್ತಲ್ವ. ಇವಾಗ ನಾವು ಹೊಲ ಚೆಲ್ಲೋದು ನಮಗೆ ಗೊತ್ತಿರೋಲ್ಲ, ಮಳೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಹೆಂಗೋ ಅಂದರೆ ಮಾರ್ನಿಂಗೆ ನಾಷ್ಟ ಮಾಡಿ ಕಳಿಸೋಷ್ಟಿತ್ತು. ಆದರೆ ಸ್ವಲ್ಪ ಜಾಸ್ತಿ ಜನ ಇದ್ರಲ್ವ, ಒಂದು 8-10 ಜನ ಇದ್ದರು. ಸೊ ಅವರಿಗೆಲ್ಲ ಅದ್ರಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಾಮೂಲಿ ರೇಷನ್ ಅಕ್ಕಿಲೇ ಟೊಮೊಟೊ ಬಾತನ್ನ ಮಾಡಿದೆ. ಅದು ಸ್ವಲ್ಪ ಚೆನ್ನಾಗೇ ಇರುತ್ತೆ, ಏನಂತ ಇದ್ದಿರಲ್ಲ. ಆದರೆ ನೀರು ನೋಡಿಕೊಂಡು ಮಾಡ್ಕೊಬೇಕು ಅಷ್ಟೇನೆ. ಅಂಗಡಿ ಅಕ್ಕಿ ಅದೇ ಸ್ವಲ್ಪ ನೀರು ಜಾಸ್ತಿ ಬೇಕು. ಇವಾಗೆಲ್ಲ ಬರೀ ನಾವು ಹೊಲ ಚೆಲ್ಲುವಾಗ ಅಷ್ಟೇ ಸ್ವಲ್ಪ ರಿಸ್ಕ್ ಆಗೋದು, ಅಂದರೆ ಆಳುಗಳು ಬೇಕಾಗುತ್ತೆ. ಆಮೇಲೆ ನಾಷ್ಟ ಎಲ್ಲ ಮಾಡಬೇಕಾಗುತ್ತೆ. ನಮ್ಮ ಮನೆಯಲ್ಲೇ ಜಾಸ್ತಿ ಜನ ಇರ್ತಾರೆ, ಅಂದರೆ ನಮ್ಮ ಮನೆಯವರು ಮತ್ತು ಹಾಗೇನೆ ನಮ್ಮ ಚಿಕ್ಕತ್ತೆ ಮನೆಯಲ್ಲಿ ಅವರು ಬರ್ತಾರೆ. ಎಲ್ಲರೂ ಸೇರಿಕೊಂಡು ಚೆಲ್ಲೋದ್ರಿಂದ ನಾವೇ ಸ್ವಲ್ಪ ಜನ ಇರ್ತೀವಿ. ಎಕ್ಸ್ಟ್ರಾ ಒಂದು ಇಬ್ಬರು ಇದ್ರೂ ಸಾಕು, ಯಾಕಂದರೆ ಸ್ವಲ್ಪ ಕೆಲಸ ಬೇಗ ಆಗುತ್ತೆ ಅಂತ ಹೇಳಿ ಅಷ್ಟೇ. ಅಕಸ್ಮಾತ್ ಬೇಗ ಆದರೆ ಇನ್ನು ಬೇರೆ ಕಡೆನೂ ಇವಾಗೆಲ್ಲ ಹೊಲ ಚೆಲ್ಲೋ ಟೈಮಲ್ಲೆಲ್ಲ ಜನ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತಾರೆ. ಸೊ ಜನ ಸಿಗೋದು ಕಷ್ಟನೇ. ಸಿಕ್ಕಿದ್ರೆ ಬೇಗ ಕೆಲಸ ಆಗುತ್ತೆ, ಮತ್ತು ತಿರ್ಗಾ ಮತ್ತೆ ಲೇಟಾಗಿ ಪೆಂಡಿಂಗ್ ಆಗೋದು ಬೇಡ ಅಂತ ಹೇಳಿ ಅಷ್ಟೇ. ನಾನು ಬೆಳಗ್ಗೆ ಎದ್ದೊಳಗೆ ನಾಷ್ಟ ಮಾಡೋದಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ, ಇನ್ನು ಮಾರ್ನಿಂಗ್ ಬೇರೆ ಬಾಕ್ಸಿಗೆ ಹಾಕಬೇಕಲ್ಲ. ಸೊ ಅವಳಿಗೆ ಸಪ್ರೇಟು ಇವ್ರಿಗೆ ಸಪ್ರೇಟ್ ಏನು ಮಾಡ್ತಿರ್ಲಿಲ್ಲ, ಎಲ್ಲರಿಗೂ ಒಟ್ಟಿಗೆ ಮಾಡಿಬಿಡೋಣ ಅಂತ ಬೇಗ ಎಲ್ಲ ಹಚ್ಕೊಂಡು ಮಾಡ್ತಿದ್ದೆ. ನಾನು ಯಾವುದೇ ರೆಸಿಪೀಸ್ ಏನು ತೋರಿಸಿಲ್ಲ. ಸೊ ತುಂಬಾ ಬೇಗ ಮಾಡಬೇಕಾಗಿತ್ತು, ನಾನು ತಿರ್ಗಾ ಲೇಟ್ ಆಗುತ್ತೆ. ಇನ್ನು ಮಾನ್ಯನ್ ಬೇರೆ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತಲ್ಲ, ನಮ್ಮ ಅತ್ತೆನೂ ಇದ್ದರು, ಅವರು ಮಾನ್ಯನ್ ರೆಡಿ ಮಾಡಿ ಕಳಿಸ್ತಿದ್ರು. ಇನ್ನು ಅವರು ಹೊಲ್ತಕ್ಕೆ ಹೋಗ್ಬೇಕಾಗಿತ್ತಲ್ಲ, ಹಾಗಾಗಿ ಬೇಗ ಆದರೆ ಒಳ್ಳೆಯದು ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಬೆಳ್ಳುಳ್ಳಿ ಒಂದು ಸುಳಿಯೋಂಗಿರಲಿಲ್ಲ, ಸೊ ಅವರು ಬಂದು ಹೆಲ್ಪ್ ಮಾಡ್ತಿದ್ರು. ನಮ್ಮ ಮನೆಯವರಾಗಿರಲಿ ನಮ್ಮ ಅತ್ತೆಯರಾಗಿ ಇಬ್ಬರು ಬಂದು ಬೆಳ್ಳುಳ್ಳಿ ಎಲ್ಲ ಸುಳ್ಕೊಟ್ರು. ಹಾಗೇನೆಲ್ಲ ರೆಡಿ ಮಾಡಿಕೊಂಡು ನಾಷ್ಟನೂ ಸಹ ಮಾಡ್ಕೊಂಡೆ. ಬೇಗ ಆಗುತ್ತೆ ಈ ಥರನೇ. ಮೊದಲೆಲ್ಲ ನೀವು ನೋಡ್ಬೋದು, ಹೊಲ ಚೆಲ್ಲೋ ಟೈಮಲ್ಲೆಲ್ಲ ಬೆಳಗ್ಗೆ ನಾಷ್ಟ ಏನು ಅಂದರೆ ಚಿತ್ರಾನ್ನನೇ ಇರ್ತಿತ್ತು. ನಾವೇನೇ ಎಷ್ಟೋ ಸತಿ ಕಣ ಟೈಮಲ್ಲೂ ಅಷ್ಟೇನೆ. ಸದ್ಯಕ್ಕೆ ಇವಾಗೆಲ್ಲ ಕಣ ಮಾಡಲ್ಲ ನಾವು. ಅದೇನಾದರೂ ಮಾಡಬೇಕಂದ್ರೆ 3 ದಿವಸ ಕೆಲಸ ಫುಲ್ಲು. ಅದಾದ ನಂತರ ಬಟ್ಟೆ ಒಗೆಯೋದಾಗಿರ್ಬೋದು, ಕಣದ ಬಟ್ಟೆಗಳು, ಮನೆ ಕ್ಲೀನ್ ಮಾಡ್ಕೊಳೋದು, ಆ ಧೂಳಿಗೆ ಅಷ್ಟೆಲ್ಲ ಕೆಲಸಗಳು ಇರ್ತಿತ್ತು. ಬಟ್ ಇವಾಗಂತೂ ಮಿಷಿನರೀಸ್ ಬಂದಿರೋದ್ರಿಂದ ರಿಸ್ಕ್ ಏನಿಲ್ಲ ಕಣದ್ದು. ಏನಿದ್ರು ನಾವು ರಾಗಿ ಒಣಗಾಕೊಬೇಕು ಅಷ್ಟೇನೆ. ಅದನ್ನು ಮಾತ್ರ ಸ್ವಲ್ಪ ತುಂಬೋದಾಗಿರ್ಬೋದು, ಅಲ್ಡೋದಾಗಿರ್ಬೋದು ನೋಡ್ಕೊಬೇಕು. ಮಳೆ ಬರುತ್ತೋ ಇಲ್ವೋ, ಬಿಸಿಲು ಬಂದಾಗ ಅಲ್ಡಬೇಕು, ಮಳೆ ಬಂದಾಗ ತುಂಬ್ತಿರ್ಬೇಕು. ಅದು ಎಲ್ಲ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಯಾವುದು ಸುಲಭ ಅಲ್ಲ. ನಾನು ಹೇಳ್ತೀನಲ್ಲ, ಯಾವುದು ಸುಲಭ ಆಗೋವಂಥ ಕೆಲಸಗಳೇ ಇಲ್ಲ. ಅಕಸ್ಮಾತ್ ಅದೇನಾದರೂ ಸುಲಭ ಆಗಿದೆ ಅಂತಂದರೆ ಅದು ಒಳ್ಳೆಯದಲ್ಲ. ಇನ್ನು ನಾನು ತಾನ್ಯನ ಕರ್ಕೊಂಡು ಹೊಲ್ದ ಕಡೆ ಬಂದಿದ್ದಾಯಿತು. ತಾನ್ಯನ ಟ್ಯಾಕ್ಟ್ರ್ ಮೇಲೆ ಕೂರಿಸ್ಬಿಟ್ಟೆ. ಮಣ್ಣಂತೂ ತ್ಯಾವ ಇದ್ದಿದ್ದಕ್ಕೆ ಕಾಲಿಗೆಲ್ಲ ಹಂಗೆ ಕಚ್ಕೊಳೋದು. ಚೆನ್ನಾಗಿತ್ತು, ಓಡಾಡೋಕ್ಕೆ ಏನು ಕಷ್ಟ ಅನಿಸ್ಲಿಲ್ಲ. ಆದರೆ ಮುಳ್ಳಿತ್ತು, ಮುಳ್ಳುಗಳಿರ್ತವೆ, ನೋಡ್ಕೊಂಡು ಓಡಾಡೋ ಅಂತ ಹೇಳಿದರು ನಮ್ಮ ಅತ್ತೆ. ಸೊ ನಾನು ಫಸ್ಟ್ ಟೈಮೇ ಈ ಹೊಲ ಚೆಲ್ಲೋ ಟೈಮ್ ಬಂದಿರೋದು. ನಮ್ಮ ಮಾವ ಕಾಮಿಡಿ ಮಾಡ್ತಾಯಿದ್ರು, ಏನೋ ಈ ಸತಿ ನನ್ನ ಸೊಸೆ ಬಂದಿರೋದು ನೋಡಬೇಕು ಹೆಂಗಾಯ್ತು ಗೆಳಗೆ ಅಂತ ಹೇಳಿ. ನನಗೇನು ಬರೋಕ್ಕೇನು ಇಷ್ಟ ಇರ್ತಿರ್ಲಿಲ್ಲ ಅಂತ ಅಲ್ಲ, ತಾನ್ಯ ಇನ್ನೂ ಚಿಕ್ಕವಳಾಗಿದ್ಲಲ್ವಾ. ಸೊ ಮನೆ ಕೆಲಸನೇ ಆಗ್ತಿತ್ತು. ಇವರು ಏನು ನನಗೆ ಹೊಲ್ದ ಕಡೆ ಬಾ ಅಂತೇನು ಕರೆದೂ ಇಲ್ಲ. ಸೊ ಮನೆ ಕೆಲಸನೇ ಆಗಿರುತ್ತಲ್ಲ, ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಇರ್ತಾಳೆ ಬಿಡು ಅಂತ ಸುಮ್ಮನೆ ಆಗಿರೋರು. ಸೊ ಈ ಟೈಮ್ ನಾನು ನೋಡೋಣ ಯಾವ ರೀತಿ ಚೆಲ್ತಾರೆ ಅನ್ನೋದು ನಾನು ನಿಜವಾಗ್ಲೂ ನೋಡೇ ಇಲ್ಲ ಒಂದು ಸತಿನೂ ಹೇಳ್ಬೇಕಂದ್ರೆ. ಹಳ್ಳಿಲಿದ್ದೀನಿ, ಬಟ್ ಹೊಲ್ದ ಕಡೆ ಜಾಸ್ತಿ ಕೆಲಸಗಳು ಮಾಡೇ ಇಲ್ಲ ಬಿಡಿ ನಾನು ಹೇಳೋದಾದರೆ. ನಮ್ಮ ಮನೇಲೂ ಏನು ಫೋರ್ಸ್ ಮಾಡಲ್ಲ, ಹೊಲ್ದ ಕಡೆ ಬಾ ಅಂತ ಏನು ಕರೆಯೋದು ಇಲ್ಲ. ಸೊ ನಂದೇನಿದ್ರು ಮನೆ ಕೆಲಸ, ಮಕ್ಕಳು ನೋಡ್ಕೊಳೋದು ಅಷ್ಟೇನೇ ಆಗಿತ್ತು. ಬಟ್ ಇವತ್ತು ಈ ವೆದರ್ಗೂ ತುಂಬಾ ಚೆನ್ನಾಗಿತ್ತು. ನನಗೆ ಕೆಲಸ ಮಾಡ್ದೇನು ಸ್ಟ್ರೆಸ್ ಆಗಲಿಲ್ಲ. ಬಿಸಿಲಿದ್ರೆ ಮಾತ್ರ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ಸೋದು. ನೆರಳಲ್ಲಿ ಏನು ಈ ಗಾಳಿ ಆಗಿರ್ಬೋದು, ಚೆನ್ನಾಗಿತ್ತು ವೆದರ್ ಅಂತೂ.
ಎಲ್ಲರೂ ಹೊಲ ಚೆಲ್ತಾಯಿದ್ರು, ನಮ್ಮ ಮನೆಯವರು ಉಳ್ತಾಯಿದ್ರು. ಸೊ ಒಂದು ಕಡೆ ಗೊಬ್ಬರ ಹಾಕಿ ಫುಲ್ಲು ಇದು ಎಸ್ಟೇಟು ನಮ್ಮದಲ್ಲ. ಆಮೇಲೆ ತಿರ್ಗಾ ಅದನ್ನು ಕಮೆಂಟ್ ಮಾಡಿ ಕೇಳ್ತೀರ ಇಷ್ಟೂ ನಿಮ್ಮದೇನಾ ಅಂತ. ನಾವು ಇದನ್ನು ಪಾಲಿಗೆ ಮಾಡ್ತಾಯಿರೋದು, ಅಂದರೆ ಬೇರೆಯವ್ರ ಜಾಗದಲ್ಲಿ ನಾವು ರಾಗಿ ಬೆಳೆದು ತಿರ್ಗಾ ಅವ್ರಿಗೂ ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ, ಅವ್ರಿಗೂ ಸ್ವಲ್ಪ ರಾಗಿ ಕೊಟ್ಟು ಮಿಕ್ಕಿದ್ನ ನಾವು ತೊಗೊಳೋದು. ಅದು ಇದರಲ್ಲೂ ನಾವು ಇಬ್ಬರು ಮಾಡ್ತಾಯಿರೋದು, ಅಂದರೆ ನಮ್ಮ ಮಾವನವರು ಮತ್ತು ಇನ್ನೊಬ್ಬರು ಚಿಕ್ಕ ಮಾವನವರು ಇಬ್ಬರು ಸೇರ್ಕೊಂಡು ಮಾಡ್ತಿರೋದು. ಸೊ ನಮ್ಮ ಮನೆಯವರು ಹೊಲ ಉಳ್ತಾಯಿದ್ರು, ನೀರು ಬೇಕಾಗಿತ್ತು ಅಂತ ಹೇಳಿದ್ರು, ಹಾಗಾಗಿ ನೀರು ತೊಗೊಂಬಂದು ಕೊಟ್ಟೆ. ನೋಡಿ, ಜನ ಇದ್ದರೆ ಬೇಗ ಕೆಲಸ ಆಗುತ್ತೆ ಅಂತ ಇದಕ್ಕೆ ಹೇಳೋದು. ಒಂದು ಕಡೆ ರಾಗಿ ಮತ್ತು ಗೊಬ್ಬರ ಚೆಲ್ಕೊಂಬಂದರು. ಸೊ ಅವಾಗ ಇವ್ರು ನೆಕ್ಸ್ಟು ಆ ಒಂದು ಏನೋ ಒಂದು ಕಡೆ ಚೆಲ್ಲಿದ್ರಲ್ಲ ಅದನ್ನು ಉಳ್ತಾ ಇದ್ದಾರೆ, ಮತ್ತು ಇನ್ನೊಂದು ಕಡೆ ಇವರು ಚೆಲ್ತಾ ಇದ್ದಾರೆ. ಸೊ ಹಾಗೆಯೇ ಈ ಕೆಲ್ಸಗಳು, ಹೊಲದ ಕೆಲಸಗಳಿಗೆ ಜನ ಇದ್ರೇನೆ ಬೇಗ ಸಾಗೋದು. ನೋಡಿ, ಅತ್ತೆ ನಾದ್ನಿ ಇಬ್ಬರು ಸೇರಿಕೊಂಡು ಗಣೇಶನ ಕೂರಿಸ್ತವ್ರೆ. ವರಲಕ್ಷ್ಮಿ ಹಬ್ಬ ಬರ್ತಾ ಇರೋದು, ಇವ್ರು ನೋಡಿದ್ರೆ ಗಣೇಶನ ಕೂರಿಸಿ ಪೂಜೆ ಮಾಡಬೇಕೀಗ. ಏನಪ್ಪ ಮಾಡ್ತಾಯಿರೋದು? ಹೌದಾ, ಏನು ಮಾಡ್ತಿದ್ಯಪ್ಪ? ಅಮ್ಮಂಗೆ ಹಿಂಗೆ ಹೇಳೋದು ನೋಡಿದ್ರ ಹೆಂಗೆ ಮಾತಾಡ್ತಾರೆ ಅಂತ. ನಾನು ಇನ್ನೇನು ಮಣ್ಣಲ್ಲಿ ಯಾವಾಗಲೂ ಏನು ಆಟ ಆಡೋಲ್ಲಲ್ವ, ಅಪರೂಪಕ್ಕೆ ಒಂದು ಸತಿ ಬಂದಾಗ ಆಟ ಆಡೋದು ಅಂತೇಳಿ ಸರಿ ಆಯಿತು ಆಟ ಆಡ್ಕೊಂಡಿರಲಿ ಅಂತ ಕೂರಿಸಿದ್ದೆ. ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡು, ಆ ಶೂ ನೋಡ್ಬೋದು ನೀವು ಹೆಂಗೆ ಮೆತ್ಕೊಂಡೈತೆ ಅಂತ ಮಣ್ಣು. ಅದಕ್ಕೆ ಅದನ್ನ ಇಬ್ಬರು ಕಷ್ಟಪಟ್ಟು ಗಣೇಶನ ಮಾಡಿ ಅದಕ್ಕೆ ಪ್ರಸಾದ ಅಂತೆ ಲಾಡು ಅದು ಇದು ಎಲ್ಲ ಮಾಡಿ ಇಟ್ಟಿದ್ರ. ಲಾಸ್ಟಲ್ಲಿ ನಮ್ಮ ಮನೆಯವ್ರು ಆ ಕಡೆ ಸೈಡು ಉಳ್ಕೊಂಡು ಬಂದು ಇದ್ರ ಮೇಲೆ ನಿಲ್ಲಿಸ್ಬಿಟ್ರು. ತಾನ್ಯ ಅದಕ್ಕೆ ಗಣೇಶ ಗಣೇಶ ಅಂತಿದ್ರು. ನನಗೆ ಗೊತ್ತಾಗಲಿಲ್ಲ ಏನು ತಿಕ್ಕಂಗಂತವಳೆ ಅಂತೇಳಿ. ಆಮೇಲೆ ಗೊತ್ತಾಯಿತು, ಗಣೇಶನ ಮಾಡಿಕ್ಕಿದ್ರು, ನಮ್ಮ ಮನೆಯವ್ರು ಬಂದು ಅದನ್ನು ಹೊಡೆದಾಕಿದ್ರು ಅಂತ ಹೇಳಿ. ಸರಿ, ಇನ್ನು ಹೊಲ ಎಲ್ಲ ಚೆಲ್ಲಿತಾಯಿತು. ಈ ಕಡೆದು ಅಷ್ಟೇ ಲಾಸ್ಟ್ ಮುಗೀತು ಎಲ್ಲ ಕೆಲಸನೂ. ಈಗ ಎಲ್ಲ ಫೈನಲಾಗಿ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಲೆ ಅಡಿಕೆ ಹಾಕ್ಕೊಂಡು ಇನ್ನು ಕೆಲಸ ಮುಗೀತಲ್ಲ ಇವತ್ತಿಂದು ಅಂತ ಮಾತಾಡ್ತಾಯಿದ್ರು ಅದ್ರ ಬಗ್ಗೆನೇ. ಸೊ ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.